ಒಕ್ಕದಲ್ಲಿ ಹೇಳುವುದಾದರೆ ಅಹಮದ್ ಪಟೇಲ್ಗೆ ರಾಜಕೀಯ ಜೀವದಾನ ನೀಡಿದ್ದೆ ಪವರ್ಫುಲ್ ಮಿನಿಸ್ಟರ್ ಡಿಕೆ ಶಿವಕುಮಾರ್. ಗುಜರಾತ್ ಶಾಸಕರು ಒಬ್ಬರಂತೆ ರಾಜೀನಾಮೆ ನೀಡ್ತಾ ಇದ್ದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ 44 ಮಂದಿ ಶಾಸಕರನ್ನ ಏಕಾಏಕಿ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಯಿತು. ಈ ಶಾಸಕರ ಆತಿಥ್ಯದ ಹೊಣೆಗಾರಿಕೆಯನ್ನ ಡಿಕೆ ಶಿವಕುಮಾರ್ಗೆ ಒಪ್ಪಿಸಿತು. ಶಾಸಕರ ರೆಸಾರ್ಟ್ ರಾಜಕೀಯದ ಹೊತ್ತಲೇ ಐಟಿ ದಾಳಿ ನಡೆದಿತ್ತಾದರೂ ಅದರಿಂದ ವಿಚಲಿತರಾಗಿರಲಿಲ್ಲ ಡಿಕೆಶಿ. ಇನ್ನು ಆಗಸ್ಟ್ 7ರಂದು ಎಲ್ಲರನ್ನ ಒಟ್ಟಾಗಿಸಿ ವಾಪಸ್ ಗುಜರಾತಿಗೆ ಕಳುಹಿಸಿದ್ರು. ಇನ್ನು ಸೋನಿಯಾ ರಾಜಕೀಯ ಕಾರ್ಯದರ್ಶಿ ಗೆಲುವಿನ ಬಗ್ಗೆ ಡಿಕೆಶಿ ತಮ್ಮ ಮೊದಲ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅವ್ರೇನ್ ಹೇಳಿದ್ರು ಕೇಳೋಣ ಬನ್ನಿ. ನನ್ನ ಮೇಲೆ ಕಾಂಗ್ರೆಸ್ನ ಪಕ್ಷ ವರಿಷ್ಠರು ಯಾರಿಗೆ ಕೇಳಿದ್ರು ಬಿಟ್ರು ನನಗೆ ಗೊತ್ತಿಲ್ಲ. ನನ್ನ ಮೇಲೆ ವಿಶ್ವಾಸ ಇಟ್ಟು ಈ ಶಾಸಕರನ್ನ ಕಳಿಸ್ಕೊಡ್ತಾ ಇದೀವಿ ಅಂತ ಹೇಳಿದಾಗ ನಾನು ಏನೇ ಶ್ರಮ ಇರಲಿ ಅದಕ್ಕೆ ಒಪ್ಕೊಂಡೆ. ನನಗೆ ಪಕ್ಷ ಮುಖ್ಯ. ನಮ್ಮ ಲೀಡ್ರು ನನಗೊಂದ್ಸತಿ ಏನೋ ಇಂಥ ಕ್ರೈಸಿಸಲ್ಲಿ ನಾನು ಅವ್ರ ಜೊತೆ ಇಲ್ಲದೆ ಹೋದರೆ ನಾನು ನನ್ನ ಕಾನ್ಷಿಯಸ್ ಪರ್ಮಿಟ್ ಮಾಡೋದಿಲ್ಲ. ಅವರು ಪಾರ್ಟಿ ಮನುಷ್ಯ ಅಂಥವ್ರ ಜೊತೆ ನಾನು ನಿಂತ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾನು ಒಪ್ಕೊಂಡೆ, ನಿಂತೆ, ಸಹಾಯ ಮಾಡಿದೆ. ನನ್ನ ಕೈಲಿ ಡ್ಯೂಟಿನ ನಾನು ಮಾಡಿದ್ದೀನಿ. ಇವತ್ತು ನನಗೊಂದು ನೋವಾಗ್ತಾ ಇದೆ. ಇಷ್ಟೆಲ್ಲ ಸಾಗಿದ್ದು ಒಂದು ಮತ ಕ್ರಾಸ್ ಓಟ್ ಆಯಿತು ಅಂತ ನನಗೆ ಸುದ್ದಿ ಬರ್ತಾ ಇದೆ. ಅದು ಎಷ್ಟು ನಿಜನೋ ಎಷ್ಟು ಸುಳ್ಳು ಅಂತ ನನಗೆ ಗೊತ್ತಿಲ್ಲ. ಬಟ್ ಒಂದು ಓಟ್ ಕ್ರಾಸ್ ಓಟ್ ಆಗಿದೆ. ನಮಗೆ 46 ಓಟ್ ಬರಬೇಕು ಅಂತ ನಮ್ಮ ಲೆಕ್ಕ. ಈಗ 45 ಓಟ್ ಬರ್ತದೆ ಅನ್ನೋದು ನನಗೆ ಗುಜರಾತಿಂದ ಫೋನ್ ಬಂತು. ಸೊ 45 ಮತ ನಮಗೆ ಸಾಕು.